ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ಗೂಬೆ ಮತ್ತು ಸಿಂಹ. ಒಂದನೊಂದು ಕಾಲದಲ್ಲಿ ಕ್ರೂರ ಸಿಂಹವು ಕಾಡಿನಲ್ಲಿರುವ ಇತರ ಪ್ರಾಣಿಗಳನ್ನು ಹಿಂಸಿಸುತ್ತಿತ್ತು. ಎಲ್ಲ ಪ್ರಾಣಿಗಳು ಇನ್ನು ಮುಂದೆ ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ. ಅದರಿಂದ ಅವರು ಸಿಂಹವನ್ನು ಭೇಟಿಯಾಗಲು ನಿರ್ಧರಿಸಿದರು. ಸಿಂಹವನ್ನು ತೊಂದರೆಗೊಳಿಸದಂತೆ ತಡೆಯಲು ಯೋಜನೆಯನ್ನು ರೂಪಿಸಿದರು. ಅವರಲ್ಲಿ ಒಬ್ಬ ಸಿಂಹಕ್ಕೆ ಪಾಠ ಕಲಿಸಲು ಹೋಗಿ ಎಂದು ಮೊಲವು ಹೇಳಿತು. ಇತರ ಪ್ರಾಣಿಗಳು ಚಪ್ಪಾಳೆ ತಟ್ಟಿದವು. ಆದರೆ ಹುಲಿ ಅಕ್ಕಪಕ್ಕ ನೋಡಿತು, ಆನೆ ಶಿಳ್ಳೆ ಹೊಡೆಯಿತು ಮತ್ತು ಖಡ್ಗಮೃಗವು ತನ್ನ ಪುಸ್ತಕವನ್ನು ಓದುವುದನ್ನು ಮುಂದುವರಿಸಿತು. ಸಿಂಹದ ವಿರುದ್ಧ ಹೋರಾಡಲು ಯಾವುದೇ ಪ್ರಾಣಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬರಲಿಲ್ಲ. ಆಗ ಗೂಬೆಯೊಂದು ಬಂದು ತಾನು ಸಿಂಹದ ವಿರುದ್ಧ ಹೋರಾಡುವುದಾಗಿ ಹೇಳಿತು. ಇತರ ಪ್ರಾಣಿಗಳು ನಕ್ಕವು. ಗೂಬೆಗೆ ಹುಚ್ಚು ಹಿಡಿದಿದೆ ಎಂದು ಭಾವಿಸಿದವು. ಮರುದಿನ ಗೂಬೆ ಸಿಂಹದ ಗುಹೆಯಲ್ಲಿ ಸಿಂಹದೊಂದಿಗೆ ಹೋರಾಡಲಿದೆ ಎಂದು ಸುದ್ದಿ ಹರಡಿತು. ಈ ಸುದ್ದಿ ಸಿಂಹಕ್ಕೆ ತಲುಪಿದಾಗ ಸಿಂಹ ನಗತೊಡಗಿತು. ಮರುದಿನ ಸಿಂಹವು ಗೂಬೆ ಬರಲು ತನ್ನ ಗುಹೆಯಲ್ಲಿ ಕಾಯುತ್ತಿತ್ತು. ಇತರ ಪ್ರಾಣಿಗಳು ಈಗಾಗಲೇ ಅಲ್ಲಿದ್ದವು. ಆದರೆ ಗೂಬೆಯ ಸುಳಿವು ಇರಲಿಲ್ಲ. ನಿಮಿಷಗಳು ಗಂಟೆಗಳು ಕಳೆದವು. ಆದರೆ ಗೂಬೆಯ ಸುಳಿವು ಇರಲಿಲ್ಲ. ಸೂರ್ಯ ಮುಳುಗಲು ಪ್ರಾರಂಭಿಸಿದನು ಮತ್ತು ಇತರ ಪ್ರಾಣಿಗಳು ಮನೆಗೆ ಮರಳಲು ಪ್ರಾರಂಭಿಸಿದವು. ಆಗ ಗೂಬೆ ಬಂದಿತು. ಸಿಂಹವು ಗೂಬೆಗೆ ಏಕೆ ತಡವಾಯಿತು ಎಂದು ಕೇಳಿತು. ಗೂಬೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯಾಚಿಸಿತು ಮತ್ತು ದಾರಿಯಲ್ಲಿ ತನಗಿಂತ ಬಲವಾದ ಮತ್ತು ಭಯಾನಕ ಸಿಂಹವನ್ನು ನೋಡಿದೆ ಎಂದು ಸಿಂಹಕ್ಕೆ ಹೇಳಿತು. ಆ ಸಿಂಹವು ನಿದ್ರಿಸುವುದನ್ನು ಗೂಬೆ ಕಾದಿತ್ತು. ಅದರಿಂದ ಅವನು ಅಲ್ಲಿಗೆ ಹೋಗಬಹುದು. ತನಗಿಂತ ಕ್ರೂರ ಸಿಂಹವಿದೆ ಎಂದು ಒಪ್ಪಿಕೊಳ್ಳದ ಸಾಧ್ಯವಾಗದ ಸಿಂಹಕ್ಕೆ ತಾನು ಕೇಳಿದ್ದನ್ನು ನಂಬಲಾಗಲಿಲ್ಲ. ಗೂಬೆ ತನ್ನನ್ನು ಆ ಸಿಂಹದ ಬಳಿಗೆ ಕರೆದುಕೊಂಡು ಹೋಗಬೇಕೆಂದು ಗೂಬೆಯ ಬಳಿ ಒತ್ತಾಯಿಸಿತು. ಗೂಬೆ ಸಿಂಹವನ್ನು ಹತ್ತಿರದ ಆಳವಾದ ಬಾವಿಗೆ ಕರೆದೊಯ್ದು ಸಿಂಹಕ್ಕೆ ಹೇಳಿತು. ಇನ್ನೊಂದು ಸಿಂಹವು ಬಾವಿಗೆ ಹೋಗುವುದನ್ನು ಗೂಬೆ ನೋಡಿತು ಎಂದು. ಸಿಂಹವು ಬಾವಿಯೊಳಗೆ ಹೋಗಿ ಜೋರಾಗಿ ಗರ್ಜಿಸಿತು. ಅವನ ಸ್ವಂತ ಪ್ರತಿಬಿಂಬವು ಅವನನ್ನು ಮತ್ತೆ ಗರ್ಜಿಸಿತು ಮತ್ತು ಅವನು ಬಾವಿಯಲ್ಲಿದ್ದುದರಿಂದ ಪ್ರತಿಧ್ವನಿ 5 ಪಟ್ಟು ಜೋರಾಗಿ ಹಿಂತಿರುಗುತ್ತಿತ್ತು. ಇದರಿಂದ ಸಿಂಹವು ಹೆದರಿ ಓಡಿ ಹೋಯಿತು. ಮತ್ತೆಂದು ಕಾಡಿನೊಳಗೆ ಕಾಣಿಸಿಕೊಳ್ಳಲಿಲ್ಲ. ಈ ಕಥೆಯ ನೈತಿಕತೆ ಬುದ್ಧಿವಂತಿಕೆ ನಮ್ಮನ್ನು ಬಲಪಡಿಸುತ್ತದೆ. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.